ಸ್ಕೀಮ್ ಬಂದಿದ್ದು. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಭಾಳ ಅದ್ಭುತವಾದ ಸ್ಕೀಮ್. ಆದರೆ ಅದನ್ನು ಕಾರ್ಯಗತ ಮಾಡೋದು ಇಲ್ಲಿ ಲೋಕಲ್ ಲೆವೆಲಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅದನ್ನು ಅಭಿವೃದ್ಧಿ ಯಾವುದೇ ಥರದ ಯಾವ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ, ಏನು ಹಕ್ಕುದಾರರಿದ್ದಾರೆ, ನಮ್ಮ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರಿದ್ದಾರೆ, ಚಾಮುಂಡಿ ಬೆಟ್ಟದಲ್ಲಿ ವ್ಯಾಪಾರ ಮಾಡ್ತಿರೋ ಎಲ್ಲ ವ್ಯಾಪಾರಿಗಳಿದ್ದಾರೆ, ಮೈಸೂರಿನ ಜನಗಳಿದ್ದಾರೆ, ಸಂಸದರಿದ್ದಾರೆ. ಇವರು ಯಾರ ಪರಿಗಣನೆಗೂ ತಗೊಳ್ಳದೆ ಏಕಪಕ್ಷೀಯವಾಗಿ ರಾತ್ರೋರಾತ್ರಿ ಇಲ್ಲಿ ಕಾಮಗಾರಿ ನೀವೇ ನೋಡ್ತಾ ಇರೋ ಹಾಗೆ ಇಲ್ಲಿ ಸ್ಟಾರ್ಟ್ ಆಗಿದೆ. ನಿಮಗೆ ಆಗಮ ಶಾಸ್ತ್ರದ ಪ್ರಕಾರ ಗರ್ಭಗುಡಿ ಇರೋದು ಅಲ್ಲೇನೆ. ಅಲ್ಲಿಂದ ಹಾರ್ಡ್ಲಿ ಯಾವುದೇ ಒಂದು ಸೈಂಟಿಫಿಕ್ ಅಥವಾ ಸ್ಪಿರಿಚುವಲ್ ಯಾವುದೇ ಒಂದು ಕನ್ಸರ್ನ್ ಇಲ್ಲದೆ ರಾತ್ರೋರಾತ್ರಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಸ್ಪಿರಿಚುವಲಿ ಆ ಒಂದು ಶಾಸ್ತ್ರನೇ ತಪ್ಪಾಯಿತು. ಇಲ್ಲಿ ಪರಿಣಿತರಿದ್ದಾರೆ, ಪುರೋಹಿತರಿದ್ದಾರೆ, ಇವರೆಲ್ಲರದು ಒಂದು ಗ್ರಾಮಸ್ಥರಿದ್ದಾರೆ, ಇವ್ರ ಅಭಿಪ್ರಾಯ ಕೇಳಲಿಲ್ಲ, ನಂಬರ್ 1. ಇನ್ನೊಂದು, ಎನ್ವೈರ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅದು ಆಗಿಲ್ಲ. ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೋತ್ ಅಂತ ಏನು ಹೇಳ್ತೀವಿ ಅದು ಸಹಿತ ಇದು ಯಾರೂ ಪರಿಗಣನೆಗೆ ತಗೊಂಡಿಲ್ಲ. ನಾವೆಲ್ಲ ಮಾಧ್ಯಮ ಮುಖಾಂತರ ನಾವು ಕೇಳ್ಪಟ್ವಿ, ಇಲ್ಲಿ ಕಾಮಗಾರಿ ಇದು ಅನ್ಸೈಂಟಿಫಿಕ್ ಆಗಿ ನಡೀತಾ ಇದೆ, ಅವೈಜ್ಞಾನಿಕವಾಗಿ ಇದು ಕಾಮಗಾರಿ ನಡೀತಾ ಇದೆ ಅಂತ ನಾವು ಮೀಡಿಯಾದಿಂದನೇ ನಾವು ನೋಡಿದಾಗ ನಾವು ಸಂಸದರಿಗೆ ಫೋನ್ ಮಾಡ್ತೀವಿ, ಸರ್ ಇದ್ರ ಬಗ್ಗೆ ಏನು ನಿಮ್ಮ ಮಾಹಿತಿ ಏನು ಅಂತ. ನಮಗೂ ಗೊತ್ತಿಲ್ಲ ಅಂತಾರೆ. ಲಕ್ಷಾಂತರ ಜನ ವೋಟ್ ಹಾಕಿರೋ ಸಂಸದರಿಗೆ ವಿಷಯ ಮುಟ್ಟಿಸ್ದೆ ರಾತ್ರೋರಾತ್ರಿ ಈ ಕಾಮಗಾರಿಗಳು ನಡೀತಾ ಇದ್ದಾವೆ ಅಂದರೆ ಇದು ಯಾವ ಉದ್ದೇಶಕ್ಕಾಗ್ತಾ ಇದೆ ಅನ್ನೋದು ಭಾಳ ಗಮನ ವಹಿಸುವಂಥ ಒಂದು ಪ್ರಶ್ನೆ. ಎರಡನೇದು, ನೀವು ಮಾಧ್ಯಮ ಮುಖಾಂತರ ನಮಗೆ ಏನು ವಿಷಯ ಬಂತು ಅಂದರೆ 40 ಕೋಟಿ ಏನಿದೆ ಅದರಲ್ಲಿ 15 ಕೋಟಿ ಆಗಲೇ ರಿಲೀಸ್ ಆಗಿದೆ ಅಂತ ಒಂದು ಕಾಂಟ್ರವರ್ಷಿಯಲ್ ಇನ್ಫಾರ್ಮೇಷನ್ ನಮ್ಮ ಮೀಡಿಯಾ ಮುಖಾಂತರ. ಇದನ್ನು ನೀವೇ ವೆರಿಫೈ ಮಾಡಬೇಕು. ನಾನು ಯಾವುದೇ ಥರದ ನನ್ನ ನಿಖರವಾದ ನನಗೆ ಇದು ಆರೋಪ ಹೇಳ್ತಾ ಇಲ್ಲ, ಇದು ಒಂದು ಇನ್ಫಾರ್ಮೇಷನ್ ನೆನ್ನೆ ಬಂದಿದೆ, 15 ಕೋಟಿ ರಿಲೀಸ್ ಆಗಿದೆ ಅಂತ. ಇಲ್ಲಿ ನೀವೇ ನೋಡ್ತಾ ಇರೋಗೆ, ನೀವು ಕ್ಯಾಮ್ರಾ ಬೇಕಾದ್ರೆ ಫೋಕಸ್ ಮಾಡೋದು, ಇಲ್ಲಿ ಒಂದು ಗುಂಡಿ ತೆಗೆದಿದ್ದಾರೆ, ಇದಕ್ಕೆ 15 ಕೋಟಿ ಆಗಿದೆ ಅಂತ ನೀವು ಯಾರಾದರೂ ಸ್ವಲ್ಪ ತಿಳಿದವ್ರು ಹೇಳಿದ್ರೆ ನಾವು ಒಂಚೂರು ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಇದನ್ನು ಕುಲಂಕುಷವಾಗಿ ಇದ್ರ ಬಗ್ಗೆ ವಿಚಾರಣೆ ನಡೆಯಬೇಕು. ಮಾನ್ಯ ಸಿದ್ದರಾಮಯ್ಯನವರು ತಕ್ಷಣ ತಮ್ಮ ಏನು ತವರು ಜಿಲ್ಲೆ ಇದೆ ಇದ್ರ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ಮಾಹಿತಿ ಅವರಿಗೆ ಮುಟ್ಟಿಸ್ಬೇಕು. ನನ್ನ ಪ್ರಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸಹಿತ ಈ ವಿಷಯ ಗೊತ್ತಿಲ್ಲ ಅಂತ ನನ್ನ ಪ್ರಕಾರ. ಯಾಕೆಂದರೆ ಇದು ಏಕಪಕ್ಷೀಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಕದ್ದು ಮುಚ್ಚಿ ನಡೀತಾ ಇದೆ. ಇದು ಆಗಬಾರ್ದು. ನಮ್ಮ ಸಂಸದರಿದ್ದಾರೆ, ಈ ಭಾಗದ ಶಾಸಕರಿದ್ದಾರೆ, ಈ ಭಾಗದ ಜನಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಮೈಸೂರು ಜನತೆ ಇದೆ. ಇವರೆಲ್ಲರ ಒಂದು ಸಹಮತದಿಂದ ನೀವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಇವರೆಲ್ಲರನ್ನೂ ಗಣನೆಗೆ ತಗೊಂಡು ನೀವು ಇದನ್ನು ಮಾಡಬೇಕಾಗತ್ತೆ. ಹೊರತು ನೀವು ಎನ್ವೈರ್ಮೆಂಟ್ ನೋಡಬೇಕಾಗತ್ತೆ, ಸಸ್ಟೈನಬಲ್ ಪ್ರೋಗ್ರಾಮ್ ನೋಡಬೇಕಾಗತ್ತೆ, ನಿಮಗೆ ಈ ಹೆರಿಟೇಜ್ ಬಿಲ್ಡಿಂಗ್ ನೋಡಬೇಕಾಗತ್ತೆ, ಸ್ಪಿರಿಚುವಲ್ ಇನ್ಫಾರ್ಮೇಷನ್ ತಗೊಳ್ಬೇಕಾಗತ್ತೆ. ನೀವು ಈಗ ನಿಮಗೆ ಆಗಮಶಾಸ್ತ್ರದ ಪ್ರಕಾರ ಇದು ಕೆಲಸ ನಡಿಬೇಕಾಗತ್ತೆ. ಇಲ್ಲಿ ಫೌಂಡೇಶನ್ ಗಟ್ಟಿಯಾಗಿದೆ, ಇದನ್ನು ನೀವು ಎಕ್ಸ್ಕವೇಟ್ ಮಾಡ್ತಾ ಹೋದರೆ ಇಡೀ ಗರ್ಭಗುಡಿಗೆ ಇದು ಅಪಾಯಕಾರಿ ಆಗುತ್ತೆ ಅಂತ ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಇದು ಮುಂದೆ ಏನೇ ಜರುಗಿದ್ರು, ಯಾವುದೇ ಅನಾಹುತ ಜರುಗಿದ್ರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಆಗ್ತಾರೆ. ಇಲ್ಲಿ ಜನ ಇದು ಚಾಮುಂಡಿ ದೇವರು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಒಂದು ಕಾರ್ಯನಿತ್ಯದಲ್ಲಿ ನಮಗೆ ದಿವಸ ನಮ್ಮನ್ನ ಕಾಪಾಡ್ತಿರೋ ದೇವರಿಗೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ನಮ್ಮ ಕಾಮನ್ ಜನದ ಏನು ಮಾಡ್ತಾರೆ? ಕೋರ್ಟಿಂದ ಆದೇಶ ಇದ್ದರೂ ಇವರು ಉಲ್ಲಂಘನೆ ಮಾಡಿರೋದು ಇದು ಅಕ್ಷಮ ಅಪರಾಧ.